ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಬುಧವಾರದ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನೋಡೋದಾದರೆ ಮೊದಲಿಗೆ ಇಲ್ಲಿ ಆದಿ ಮತ್ತು ಕಿಶನ್ ಹಾಗೂ ಪೂಜಾ ಅವರು ಮಾತಾಡ್ತಾ ಇರ್ತಾರೆ. ಅವಾಗ ಕಿಶನ್ ಅವರು ಆದಿಯವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಅಣ್ಣ, ನೀನು ನಿಜವಾಗ್ಲೂ ಭಾಗ್ಯ ಅವ್ರನ್ನ ಪ್ರೀತಿಸ್ತಾ ಇದೆಯಾ? ಅದು ಕನ್ಫರ್ಮ್ ಆಗಿದೆಯಾ ನಿನಗೆ? ಭಾಗ್ಯವರು ನಿನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಆದಿಯವರು ನಗ್ತಾ ಹೇಳ್ತಾರೆ, ನೋಡು, ಅವರು ಪ್ರೀತಿಸ್ತಾ ಇದ್ದೀನಿ ಅಂತ ಬಾಯಿಯಿಂದ ಹೇಳಿದ್ದಕ್ಕೇ ನಾನು USA ಹೋಗೋದು ಬಿಟ್ಬಿಟ್ಟು ವಾಪಸ್ ಬಂದಿರೋದು. ಅವರು ನನಗೆ ಫೋನ್ ಮಾಡಿ ನನಗೇ ಹೇಳಿರೋದ್ರಿಂದ ನಾನು ಬಂದಿರೋದು. ಬೇರೆ ಯಾರಾದರೂ ಹೇಳಿದರೆ ನಾನೇ ಕೇಳಿಸ್ಕೊಂಡಿರೋದು ತಪ್ಪಾಗಿದೆ ಅಂತ ಹೇಳ್ಬೋದಿತ್ತು. ಆದರೆ ಭಾಗ್ಯವ್ರು ಹೇಳಿರೋದು ನನಗೇ ಡೈರೆಕ್ಟಾಗಿ ಹೇಳಿದ್ದಾರೆ. ಮತ್ತು ಅವರು ನನಗೋಸ್ಕರ ಬರೆದಿರೋ ಲೆಟ್ರನ್ನು ನಾನು ಓದಿದ್ದೀನಿ. ಹಾಗಾಗಿ ನನಗೆ ತುಂಬಾ ನಂಬಿಕೆ ಇದೆ ಅವರು ನನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಇದನ್ನು ಕೇಳಿಸ್ಕೊಂಡ ಪೂಜಾ ಹಾಗೂ ಕಿಶನ್ ಅವ್ರಿಗಂತೂ ತುಂಬಾ ಖುಷಿಯಾಗುತ್ತೆ. ಇನ್ನು ಈ ಕಡೆ ಬರೋದಾದರೆ ಬೆಳಗ್ಗೆ ಹೊತ್ತು ಕುಸುಮ ಅವ್ರಿಗೆ ಭಾಗ್ಯ ಅವರು ಕಾಫಿನ ಕೊಟ್ಟಿರ್ತಾರೆ. ಆ ಕಾಫಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಭಾಗ್ಯನ ಜೊತೆ ಕುಸುಮ ಅವರು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ತಾಂಡವ್ ಅವರು ಬಂದ್ಬಿಟ್ಟು ಭಾಗ್ಯ ಅವರು ಕೆಲಸ ಮಾಡೋದನ್ನ ನೋಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಭಾಗ್ಯ ಅವರೇ, ನೀವು ಯಾಕೆ ಒಬ್ಬರೇ ಕೆಲಸ ಮಾಡ್ತಾ ಇದ್ದೀರಾ? ಹಂಚ್ಕೊಂಡು ಕೆಲಸ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ, ನೀವು ಒಬ್ಬರೇ ಕಷ್ಟಪಡೋದು ತಪ್ಪುತ್ತೆ ಅಂತ ಹೇಳಿದಾಗ ಇದನ್ನೆಲ್ಲ ಕೇಳಿಸ್ಕೊಂಡು ಕುಸುಮ ಅವರು ತುಂಬಾ ಕೋಪ ಮಾಡ್ಕೋತಾ ಇರ್ತಾರೆ. ಆವಾಗ ಭಾಗ್ಯ ಅವರು ಹೇಳ್ತಾರೆ, ನೀವು ಇಲ್ಲಿಂದ ಹೊರಟೋದ್ರೇ ಅದು ನನಗೆ ತುಂಬಾ ದೊಡ್ಡ ಸಹಾಯ ಅಂತ ಹೇಳಿದಾಗ ತಾಂಡವ್ ಅವರು ಅಲ್ಲೇ ನಿಂತಿರ್ತಾರೆ. ಸರಿ, ನಿನಗೇನು ಕೆಲಸ ಬೇಕಲ್ವಾ ಅಂತ ಹೇಳ್ಬಿಟ್ಟು ಕುಸುಮ ಅವರು ಒಳಗಡೆ ಹೋಗ್ಬಿಟ್ಟು ಒಂದು ಬುಟ್ಟಿ ಈರುಳ್ಳಿನ ತಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು, ನೋಡು, ಭಾಗ್ಯನ್ಗೆ ಕಾಂಟ್ರಾಕ್ಟ್ ಸಿಕ್ಕಿದೆ, ಈರುಳ್ಳಿ ಇಲ್ಲ, ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ನೀನು ಅದನ್ನು ಕೊಡು ಅಂತ ಹೇಳಿ ಆ ಬುಟ್ಟಿ ತುಂಬ ಈರುಳ್ಳಿನ ಕೊಟ್ಬಿಟ್ಟು ಅಲ್ಲಿಂದ ಇಬ್ಬರೂ ಸಹ ಹೊರಟೋಗ್ತಾರೆ. ಬರೋದಾದರೆ ಬೆಳಗ್ಗೆನೇ ಆದಿಯವರು ರೆಡಿ ಆಗಿಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅಷ್ಟರಲ್ಲಿ ಕಾಮತ್ ಅವರು ಮತ್ತು ಮೀನಾಕ್ಷಿ ಅವರು ಇಬ್ಬರೂ ಸಹ ಕೂತಿರ್ತಾರೆ. ಕಾಮತ್ ಅವರು ಮೀನಾಕ್ಷಿ ಅವ್ರಿಗೆ ಈ ಫೈಲ್ನ ನೋಡು ಅಂತ ಹೇಳಿ ಆ ಫೈಲನ್ನು ಕೊಡ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಮತ್ ಅವರು ಮತ್ತು ಮೀನಾಕ್ಷಿ ಅವರು ಮಾತಾಡ್ತಾ ಇರಬೇಕಾದ್ರೆ ಆದಿಯವರು ರೆಡಿಯಾಗಿ ಬರೋದನ್ನು ಮೀನಾಕ್ಷಿ ಅವರು ನೋಡ್ತಾರೆ. ಅಣ್ಣ, ನೋಡು, ಅವನು ಡೈಲಿ ಈ ಥರ ರೆಡಿ ಆಗಿಬಿಟ್ಟು ಭಾಗ್ಯನ ಮನೆಗೆ ಹೋಗ್ತಾ ಇದ್ದಾನೆ, ಇದು ಏನು ಸರಿ ಹೇಳು ಅಂತ ಹೇಳಿದಾಗ, ಸರಿ ಇರು, ಕರೆದು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಆದಿ ಪಪ್ಪ ಇಲ್ಲಿ ಅಂತ ಹೇಳಿ ಆದಿನ ಕರೀತಾರೆ. ಆದಿನ ಕರೆದಾಗ ಅವ್ರು ಹೇಳ್ತಾರೆ, ಎಲ್ಲಿಗೆ ಹೋಗ್ತಿದೆಯಾ ಅಂತ ಹೇಳಿದಾಗ ಭಾಗ್ಯವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ಪ್ರತಿದಿನ ಈ ಥರ ಹೋಗೋದು ತಪ್ಪಲ್ವಾ ಅಂತ ಹೇಳಿದಾಗ, ಇಲ್ಲ ತಪ್ಪೇನಿಲ್ಲ, ನಾನು ಪ್ರೀತಿಸೋ ಹುಡುಗಿ ಹತ್ರ ನಾನು ಹೋಗ್ತಾ ಇದ್ದೀನಿ, ಅವ್ರಿಗೇನಾದರೂ ಕಷ್ಟ ಇದ್ದರೆ ನಾನು ಅವ್ರ ಜೊತೆ ನಿಂತ್ಕೊಳ್ಳೋದು ತಪ್ಪೇನಿಲ್ಲ ಅಂತ ಹೇಳ್ತಾರೆ. ಈ ವಿಷಯನೆಲ್ಲ ಕೇಳಿಸ್ಕೊಂಡ ಮೀನಾಕ್ಷಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಆವಾಗ ಕಾಮತ್ ಅವ್ರು ಹೇಳ್ತಾರೆ, ಇದೆಲ್ಲ ತಪ್ಪಲ್ವಾ ಅಂತ ಹೇಳಿದಾಗ, ನೋಡಿ, ನೀವೇ ಕೇಳ್ತಾ ಇದ್ರಿ ಮದುವೆ ಯಾವಾಗ ಅಂತ, ಇವಾಗ ನಾನು ಮದುವೆ ಆಗ್ತಾ ಇದ್ದೀನಿ ಅಂದರೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಂದ ಕಾಮತ್ ಅವರು ಎಷ್ಟೇ ಕರೆದ್ರೂ ಸಹ ಆದಿಯವರು ನಿಂತ್ಕೊಳ್ದೆ ಅಲ್ಲಿಂದ ಹೊರಟೋಗ್ತಾರೆ. ಇದನ್ನು ನೋಡ್ಕೊಂಡು ಇಬ್ಬರೂ ಸಹ ತುಂಬಾ ಬೇಜಾರು ಮಾಡ್ಕೋತಾರೆ. ಇನ್ನು ಈ ಕಡೆ ಬರೋದಾದರೆ ತಾಂಡವ್ ಅವರು ಈರುಳ್ಳಿನ ಕಟ್ ಮಾಡ್ತಾ ಇರ್ತಾರೆ. ಈರುಳ್ಳಿನ ಕಟ್ ಮಾಡೋದು ನೋಡಿಕೊಂಡು ಕುಸುಮ ಅವರು, ಇವನು ಎಷ್ಟೇ ನಾಟಕ ಮಾಡಿದ್ರು ಇವನು ಕಲಿಯಲ್ಲ, ಅದಕ್ಕೆ ಇವನು ಕೊಟ್ಟಿರೋ ಶಿಕ್ಷಣ ಸರಿಯಾಗಿ ಕಣ್ಣೆಲ್ಲ ನೀರು ಬಂದು ಉರಿ ಅಂತ ಅವ್ನು ಗೊತ್ತಾಗಬೇಕು ಅಂತ ಹೇಳಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸುನಂದ್ ಅವರು ಮತ್ತು ತನ್ವಿ ಅವರು ಇಬ್ಬರೂ ಸಹ ಬರ್ತಾರೆ. ಅಪ್ಪ, ನೀವೇ ಈರುಳ್ಳಿ ಕಟ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ, ಏನೂ ಇಲ್ಲ, ನಾನೇ ಕೆಲಸ ಕೇಳಿದೆ, ಅದಕ್ಕೆ ಈ ಕೆಲಸ ಕೊಟ್ಟಿದ್ದಾರೆ ಭಾಗ್ಯವರು ಅಂತ ಹೇಳಿದಾಗ, ಇಷ್ಟನ್ನು ನೀವು ಒಬ್ಬರೇ ಕಟ್ ಮಾಡೋಕ್ಕಾಗಲ್ಲ ಅಡಿ ಅಂದರೆ ಎದ್ರಿ, ನಾನು ಕಟ್ ಮಾಡ್ತೀನಿ ಅಂತ ಹೇಳಿ ಸುನಂದ್ ಅವರು ಅವ್ರನ್ನ ಎದುರಿಸ್ತಾರೆ. ಸೊ ಅವಾಗ ಅಷ್ಟರಲ್ಲಿ ಅವರು ಕಟ್ ಮಾಡ್ತಾ ಕೈಯನ್ನು ಕಟ್ ಮಾಡ್ಕೊಂಬಿಟ್ಟು ಉರಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ತನ್ವಿ ಅವರು ಹೋಗ್ಬಿಟ್ಟು ಬಾಕ್ಸಲ್ಲಿ ಮೆಡಿಕಿಟ್ ತಂದುಬಿಟ್ಟು ಬ್ಯಾಂಡೇಜ್ ಕಟ್ಟೋಕ್ಕೆ ಟ್ರೈ ಮಾಡ್ತಾರೆ. ಭಾಗ್ಯ ಅವರೇ ಸಹ ಬಂದು ಆ ಬ್ಯಾಂಡೇಜನ್ನು ಕಟ್ತಾರೆ. ಇಲ್ಲಿಗೆ ಅಷ್ಟರಲ್ಲಿ ಆದಿಯವರು ಸಹ ಬಂದು ಅದನ್ನ ನೋಡಿಬಿಡ್ತಾರೆ. ಅವಾಗ ಸುನಂದ್ ಅವರು ಆದಿಗೆ ಹೇಳ್ತಾರೆ, ನೋಡು, ಇಬ್ಬರೂ ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಇಬ್ಬರು ಆರಾಮಾಗಿ ಚೆನ್ನಾಗೇ ಇದ್ದಾರೆ, ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ, ನೋಡಿ, ಭಾಗ್ಯವ್ರು ಅವ್ರಿಗೆ ಬ್ಯಾಂಡೇಜ್ ಕಟ್ಟಿದ ತಕ್ಷಣ ನಾನು ಭಾಗ್ಯನ ಮೇಲೆ ಅನುಮಾನ ಪಡಲ್ಲ ಅಂತ ಹೇಳಿಬಿಟ್ಟು, ಬನ್ನಿ ಭಾಗ್ಯವ್ರೆ, ಕಸ್ಟಮರ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಬರೋದಾದರೆ ಎಲ್ಲರೂ ಸಹ ಹೋದ್ಮೇಲೆ ಗುಂಡ ಮತ್ತು ಕುಸುಮ ಅವರಿಬ್ಬರೂ ಸಹ ನಾವು ಹೆಂಗಾದ್ರೂ ಮಾಡಿ ನಮ್ಮ ಮನೆಯಿಂದ ಆಚೆ ಹಾಕಬೇಕಲ್ಲ, ಅದಕ್ಕೆ ಫೋನ್ ಬೇಕು ಅನ್ನೋಷ್ಟರಲ್ಲಿ ಅವ್ರ ಕಾಲ ಹತ್ರನೇ ತಾಂಡವ್ ಫೋನ್ ಇರುತ್ತೆ. ಅಲ್ಲಿಗೆ ಒಂದು ಮೆಸೇಜ್ ಸಹ ಬರುತ್ತೆ. ಸೊ ಅವಾಗ ಅದನ್ನು ನೋಡಿಬಿಟ್ಟು ತುಂಬಾ ಖುಷಿ ಆಗ್ತಾರೆ. ಕ್ಯಾಂಟೀನ್ ಹತ್ರ ಇಬ್ಬರೂ ಸಹ ತಿಂಡಿನ ಬಡಿಸ್ತಾ ಇರ್ತಾರೆ. ಅಲ್ಲಿಗೆ ಒಬ್ಬರು ಬಂದ್ಬಿಟ್ಟು ಇಡ್ಲಿನ ಹಾಕು ಅಂತ ಹೇಳ್ತಾರೆ. ಇಡ್ಲಿನ ಹಾಕ್ಸ್ಕೊಂಡು ಹೋಗ್ತಾರೆ. ಸೊ ಅವಾಗ ಭಾಗ್ಯವ್ರನ್ನ ನೋಡಿಬಿಟ್ಟು ಆದಿಯವರು ಹೇಳ್ತಾರೆ, ಮೇಡಮ್ ಗುರ್ರ ಅಂತ ಇದ್ದಾರೆ, ನಾನು ಮದುವೆ ವಿಷಯನ ಹೇಗೆ ಮಾತಾಡೋದು ಅಂತ ಹೇಳಿದಾಗ, ಸರಿ ಹೇಗೋ ಮಾತಾಡ್ಸೋಣ ಅಂತ ಹೇಳಿ ಭಾಗ್ಯ ಅಂತ ಕರೆಯೋಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಬಂದ್ಬಿಟ್ಟು ಚಟ್ನಿ ಹಾಕಿ ಅಂತ ಹೇಳ್ತಾರೆ. ಸರಿ ಆಯಿತು, ಅವನಿಗೆ ಚಟ್ನಿ ಹಾಕಿ ಕಳಿಸಿದ್ಮೇಲೆ ಮತ್ತೊಬ್ಬ ಮಾತಾಡೋಷ್ಟರಲ್ಲಿ ಮತ್ತೊಬ್ಬ ಬಂದ್ಬಿಟ್ಟು ಇಡ್ಲಿ ಹಾಕಿ ಅಂತ ಹೇಳ್ತಾರೆ. ಸೊ ಇವರಿಗೆ ಡಿಸ್ಟರ್ಬೆನ್ಸ್ ಮೇಲೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಆವಾಗ ಆದಿಯವರು ತುಂಬಾ ಕೋಪ ಮಾಡಿಕೊಂಡು ಚಟ್ನಿ ಸಾಂಬಾರು ಎಲ್ಲನೂ ಸಹ ತೊಗೊಂಡೋಗಿ ಅವ್ರ ಟೇಬಲ್ ಮೇಲೆ ಇಟ್ಬಿಟ್ಟು, ತಗೊಳ್ಳಿ, ಇದು ನಿಮ್ಮದೇ ಮೆಸ್ ಅಂತ ಅಂದ್ಕೊಳ್ಳಿ, ನೀವು ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂತೇಳಿ ಹೇಳ್ತಾರೆ. ಅವಾಗ ನಿಮ್ಮ ಹೆಸರೇನು ಅಂತ ಹೇಳಿದಾಗ, ನನ್ನ ಹೆಸರು ಚಟ್ನಿ ಅಂತ ಇಟ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಚಟ್ನಿ ಅಂತ ಇಟ್ಕೊಬೇಡಿ, ಕಡ್ಡಿ ಅಂತ ಇಟ್ಕೊಳ್ಳಿ, ಯಾಕಂದರೆ ಮಧ್ಯದಲ್ಲಿ ನೀವು ಕಡ್ಡಿ ಅಲ್ಲಾಡಿಸ್ತೀರಾ ಅಂತ ಹೇಳ್ಬಿಟ್ಟು ತುಂಬಾ ತಮಾಷೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಹಿಂದೆ ತಿರುಗಿ ನೋಡಿದಾಗ ಭಾಗ್ಯವರು ಅಲ್ಲಿ ಇರೋದಿಲ್ಲ, ಮನೆ ಒಳಗಡೆ ಹೋಗ್ಬಿಟ್ಟಿರ್ತಾರೆ. ಇನ್ನು ಈ ಕಡೆ ಬರೋದಾದರೆ ತನ್ವಿ ಅವರು ಕೂರಿಸ್ಕೊಂಡು ತಾಂಡವ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಅಜ್ಜಿ ಆ ಥರ ಹೇಳಿದ್ರು ಅಂತ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳಿ ಅಷ್ಟರಲ್ಲಿ ತನ್ವಿ ಅವ್ರಿಗೆ ಒಂದು ಮೆಸೇಜ್ ಬಂದಿರುತ್ತೆ ಅವ್ನ ಬಾಯ್ ಫ್ರೆಂಡಿಂದ. ಆವಾಗ ಅವರು ತಾಂಡವ್ಗೆ ಗೊತ್ತಾಗ್ತಿರಂಗೆ ರಿಪ್ಲೈನ ಮಾಡ್ತಾ ಇರ್ತಾರೆ. ಆವಾಗ ಅವರು ಯಾರು ಅಂತ ಕೇಳಿದಾಗ, ಯಾರಿಲ್ಲ ಪಪ್ಪ, ನೀವು ಅದು ಬಿಡಿ, ಶ್ರೇಷ್ಠ ಆಂಟಿಗೆ ಮೆಸೇಜ್ ಮಾಡಿ ಫೋನ್ ಮಾಡಿ ಅಂತ ಹೇಳಿದ್ನಲ್ಲ, ಮಾತಾಡಿದ್ರಾ ಅಂತ ಹೇಳಿದಾಗ, ನನಗೆ ಅವಳು ಎಷ್ಟೇ ಫೋನು ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಮಾಡಿಲ್ಲ, ಕಾಲ್ ರಿಸೀವ್ ಮಾಡಿಲ್ಲ ಅಂತ ಹೇಳಿದಾಗ, ಅದೆಲ್ಲ ಮಾಡಬೇಡಿ, ಇವಾಗಲೇ ಮಾಡಿ ಅಂತ ಹೇಳಿದಾಗ
ಫೋನನ್ನು ನೋಡ್ತಾರೆ. ಫೋನ್ ಇಲ್ಲೆಲ್ಲೋ ಅಲ್ಲೇ ಮರ್ತು ಬಿಟ್ಟಿದ್ದೀನಿ ಪುಟ್ಟ ಅಂತೇಳಿ ಆಚೆ ಬಂದಾಗ ಇನ್ನೀ ಕಡೆ ಕುಸುಮ ಮತ್ತು ಗುಂಡ ಅವರಿಬ್ಬರನ್ನು ಸಹ ಫೋನನ್ನು ಎತ್ಕೊಂಡು ಫೋನಲ್ಲಿ ಪಾಸ್ವರ್ಡ್ ಇದೆಯಲ್ಲ ಏನು ಮಾಡೋದು ಅಂತೇಳಿ ಓಪನ್ ಮಾಡೋಕ್ಕೆ ಎಲ್ಲರ ಹೆಸರನ್ನು ಹಾಕ್ತಾ ಇರ್ತಾರೆ. ಬಟ್ ಓಪನ್ ಆಗ್ತಾ ಇರಲ್ಲ. ಅಷ್ಟರಲ್ಲಿ ಅಲ್ಲಿಗೆ ತಾಂಡವ್ ಅವರು ಬರ್ತಾ ಇರ್ತಾರೆ. ತಾಂಡವ್ ಅವರು ಬರೋದನ್ನ ನೋಡ್ಬಿಟ್ಟು ಏನಿಲ್ಲ ಪಾಪ ಗೇಮ್ ಆಡೋಣ ಅಂತ ಫೋನ್ ಎತ್ಕೊಂಡೆ, ಅದಕ್ಕೆ ಓಪನ್ ಆಗ್ತಿಲ್ಲ, ಪಾಸ್ವರ್ಡ್ ಚೇಂಜ್ ಮಾಡಿದ್ದೀರಾ ಅಂತ ಹೇಳಿದಾಗ ಹೌದು ಪಾಸ್ವರ್ಡ್ ಚೇಂಜ್ ಮಾಡಿದ್ದೀನಿ, ನನ್ನ ಹೆಂಡತಿ ಹೆಸ್ರು ಹಾಕು ಅಂತ ಹೇಳ್ತಾರೆ. ಮತ್ತು ಸರಿ ನೀನೇ ಇಟ್ಕೊ ಅಂತ ಹೇಳ್ತಾರೆ ನನ್ನ ಹೆಸ್ರು. ಅವಾಗ ಕುಸುಮ ಅವರು ಚೆನ್ನಾಗಿ ನಾಟಕ ಆಡ್ತಿದೀಯ ಇಲ್ಲಿಂದ ಹೊರಟೋಗು ಅಂತ ಹೇಳಿ ತುಂಬಾ ಕೋಪ ಮಾಡ್ಕೊಂಡು ಬೈದ್ರೂ ಸಹ ಅವ್ರು ಅಲ್ಲೇ ನಿಂತಿರ್ತಾರೆ. ಅವಾಗ ಅವರು ಶ್ರೇಷ್ಠ ಅಂತ ಹಾಕ್ತಾರೆ. ಶ್ರೇಷ್ಠ ಅಂತ ಹಾಕಿದ್ರೂ ಫೋನ್ ಓಪನ್ ಆಗೋದಿಲ್ಲ. ಅವಾಗ ಗುಂಡ ಕೇಳ್ತಾನೆ ಏನು ಪಾಪ ಶ್ರೇಷ್ಠ ಅಂತ ಹಾಕಿದ್ರು ಬರ್ತಾ ಇಲ್ಲ ಅಂತ ಹೇಳಿದಾಗ ನಾನು ನನ್ನ ಹೆಂಡತಿ ಹೆಸ್ರು ಹಾಕು ಅಂತ ಹೇಳಿದ್ದು ಶ್ರೇಷ್ಠನ ಹೆಸರಲ್ಲ ಅಂತ ಹೇಳ್ತಾರೆ. ಅಂದರೆ ಭಾಗ್ಯ ಅವ್ರ ಹೆಸರನ್ನ ಅವರು ಪಾಸ್ವರ್ಡ್ ಆಗಿ ಇಟ್ಕೊಂಡಿರ್ತಾರೆ. ಆವಾಗ ಫೋನ್ ಓಪನ್ ಆಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ಕುಸುಮ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ. ಅದನ್ನು ನೋಡ್ಕೊಂಡು ಗುಂಡನು ಸಹ ತುಂಬಾ ಶಾಕ್ ಆಗ್ತಾರೆ. ಸೊ ಆವಾಗ ಆ ತಾಂಡವ್ ಅವ್ರನ್ನೇ ಗುರಾಯಿಸ್ತಾ ನಿಂತಿರಬೇಕಾದ್ರೆ ಕುಸುಮ ಅವರು ನೋಡ್ತಾ ಇರ್ತಾರೆ. ಸೊ ವೀಕ್ಷಕರು ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ.